ವೆಲ್ಕಮ್ ಟು ದ ಗಣೇಶ್ ಟರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ SRH ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡು, ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಒಳ್ಳೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಮೇನ್ ಗುರು ಇಲ್ಲಿ CSK ಒಳ್ಳೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಗಾಯಕ್ವಾಡ್ ಆಗಲಿ ಮತ್ತು ಶಿವಮ್ ದುಬೆ ಆಗಲಿ ಮತ್ತು ಡೇವಿಡ್ ಮಿಚೆಸ್ಟರ್ ಒಳ್ಳೆ ಸ್ಟಾರ್ಟ್ನ ಕೊಟ್ಟರು. ಮೇನ್ ಅಜಿಂಕ್ಯ ರಹಾನೆ ಬೇಗನೆ ಔಟ್ ಆದರು. ಇಲ್ಲಿ ಗಾಯಕ್ವಾಡ್ 98 ರನ್ ಹೊಡ್ಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡಿ ನನ್ನ ಪ್ರಕಾರ ಶಿವಮ್ ದುಬೆ ಧೋನಿ ಲಾಸ್ಟಲ್ಲಿ ಬ್ಯಾಟಿಂಗ್ ಬಂದರು. ಒಟ್ಟಿನಲ್ಲಿ ಒಂದು 5 ರನ್ ಹೊಡೆದ್ರು. ಒಟ್ಟಲ್ಲಿ ಮೇನ್ ಗುರು ಸಿಕ್ಕಾಪಟ್ಟೆ ಭುವನೇಶ್ವರ್ ಕುಮಾರ್ ರನ್ ಉಳಿಸ್ಕೊಳ್ಳಿಲ್ಲ, ಒಂದು ವಿಕೆಟ್ ತೆಗೆದ್ರು. ಮೇನ್ ರೆಡ್ಡಿ ಚೆನ್ನಾಗಿ ಓವರ್ ಮಾಡಿದ್ರು. ಎಷ್ಟು ಒಂದು ಓವರ್ ಕೊಟ್ಟಿದ್ರು. ಟಿ ನಟರಾಜನ್ ಒಳ್ಳೆ ಓವರ್ ಮಾಡೋದು ಕೊಟ್ಟಿದ್ದಕ್ಕೇ ಇವರು ಒಂದು 3 ವಿಕೆಟ್ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಜಯನೇತ್ ಉನಡ್ಕಟ್ ಅವರು ಅಷ್ಟೇ ಚೆನ್ನಾಗಿ ಓವರ್ ಮಾಡಿದ್ರು. ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ನನ್ನ ಪ್ರಕಾರ. ಇಲ್ಲಿ ಕ್ಯಾಪ್ಟನ್ನೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು, ಅದರಿಂದನೇ ಮ್ಯಾಚ್ ಸೋತರು ಅನ್ಬೋದು. ಮೇನ್ ಇಲ್ಲಿ ಗಾಯಕ್ವಾಡ್ ಒಂದು ಸೈಡ್ ನಿಂತ್ಕೊಂಡು ಮ್ಯಾಚ್ನ ತಳ್ತಿದ್ರು ಅನ್ಬೋದು, ಪುಷ್ ಮಾಡಿದ್ರು ಅನ್ಬೋದು. ಗಾಯಕ್ವಾಡ್ 98 ರನ್ ಹೊಡೆದ್ರು, 100 ಮಿಸ್ ಮಾಡಿಕೊಂಡ್ರು. ಮೇನ್ ಇಲ್ಲಿ ಆ್ಯಂಡ್ ಮಿಚೆಸ್ಟರ್ ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು. ಅವರೇ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ಕೊಟ್ಟಿದ್ದು ಅನ್ಬೋದು. ಒಟ್ಟಿನಲ್ಲಿ ಅವರಿಬ್ಬರು ಬೇಗ ಔಟ್ ಆಗಿದ್ದು ನನ್ನ ಪ್ರಕಾರ ಈಸಿ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇವರು ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 1 ವಿಕೆಟ್ ತೆಗೆದಿದ್ರು, 19 ರನ್ ಆಗಿತ್ತು. ಒಟ್ಟಿನಲ್ಲಿ ಪವರ್ ಪ್ಲೇ ಮುಗಿದ್ಮೇಲೆ 13ನೇ ಓವರ್ಗೆ 126 ಬಂದಿತ್ತು. ಇವರಿಬ್ಬರು 100 ಪಾರ್ಟ್ನರ್ಶಿಪ್ ಮಾಡಿದ್ರು ನನ್ನ ಪ್ರಕಾರ, ಗಾಯಕ್ವಾಡ್ ಮತ್ತು ಮಿಚೆಸ್ಟರ್. ಅದರಿಂದನೇ ಮ್ಯಾಚ್ನ ಗೆಲ್ಲಕ್ಕೆ ಸಾಧ್ಯ ಇತ್ತು. ಅವರಿಬ್ಬರೇ ಮ್ಯಾಚ್ನ ತಗೊಂಡೋಗಿದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಕ್ಕೇ ಮ್ಯಾಚಿಗೆ ಗೆಲ್ಲಕ್ಕೆ ಸ್ಟಾರ್ಟ್ ಆಗಿತ್ತು. ಒಟ್ಟಿನಲ್ಲಿ ಇಲ್ಲ ಅಂದಿದ್ರೆ ನಾನೇನೋ ಒಂದು 190 ಹೊಡಿತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಷ್ಟರ ಮಟ್ಟ ಹೊಡಿತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ನಾರ್ಮಲ್ ಬೌಲಿಂಗು SRH ಅವರು ಮಾಡಿದರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದ್ದಿಲ್ಲ, ಅದರಿಂದನೇ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಟಾಸ್ ಗೆದ್ದರು ಇವರು. ಟಾಸ್ ಗೆದ್ಬಿಟ್ಟು ಮ್ಯಾಚ್ನ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇಂಟೆಂಟು ಇವ್ರದ್ದು ಬೇರೆ ಥರ ಇತ್ತು, ಬೌಲಿಂಗ್ ಅಟ್ಯಾಕ್ ಅಷ್ಟು ಇರಲಿಲ್ಲ. ಒಟ್ಟಿನಲ್ಲಿ ಟಿ ನಟರಾಜನ್, ಭುವನೇಶ್ವರ್ ಕುಮಾರ್ ಬಿಟ್ರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿ, ಅದರಿಂದನೇ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಗಾಯಕ್ವಾಡ್ ಮತ್ತು ಮಿಚೆಸ್ಟರು ಒಂದು ಸೈಡ್ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ದೆ ಇವರಿಬ್ಬರೇ ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರಿಂದನೇ ಜಾಸ್ತಿ ರನ್ ಬಂದಿದ್ದು, ಇವರಿಬ್ಬರೇ ರನ್ನ ಮ್ಯಾಚಿಗೆ ಗೆಲ್ಸೋಕ್ಕೆ ಮುಖ್ಯ ಪಾತ್ರ ವಹಿಸ್ಕೊಂಡ್ರು. ಒಟ್ಟಿನಲ್ಲಿ ಶಿವಮ್ ದುಬೆನೂ ಅಷ್ಟೇ ಗುರು. ಮೇನು ಧೋನಿ ಬಂದಿದೆ ಇಲ್ಲಿ, ಒಳ್ಳೆ ಎನರ್ಜಿ ಬಂತು. ಧೋನಿ ಬಂದ್ಬಿಟ್ಟು ಬ್ಯಾಟಿಂಗ್ ಆಡಿದ್ರು, ಒಂದು 5 ರನ್ ಹೊಡೆದ್ರು, ಒಂದು 4 ಹೊಡೆದ್ರು. ಅದರಿಂದನೇ ಮ್ಯಾಚ್ ಎಲ್ಗೋ ಇದ್ದಿದ್ದ ಮ್ಯಾಚ್ನ ಎಲ್ಲೋ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಎನರ್ಜಿ ಬಂತು ಒಟ್ಟಿನಲ್ಲಿ CSKಗೆ. ಒಟ್ಟಿನಲ್ಲಿ ಮೇನ್ ಗುರು ಇವರು 212ನ ಚೇಸ್ ಮಾಡೋಕ್ಕೆ ಬಂದವರು, ಅಂತ ಸ್ಟಾರ್ಟ್ ಸಿಗಲಿಲ್ಲ. ಇಲ್ಲಿ ಟ್ರಾವಿಸ್ ಹೆಡ್ ಬೇಗನೆ ಔಟರು. ಒಟ್ಟಿನಲ್ಲಿ ಅಗ್ರೆಸಿವ್ ಆಡೋಕ್ಕೇ ಇಲ್ಲಿ ಮೇನು ಡೇವಿಡ್ ಮಿಚೆಲ್ 5 ಕ್ಯಾಚ್ನ ಹಿಡಿದಿದ್ದು, ಇವ್ರದ್ದು ಒಂದು ಕ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಮತ್ತು ಒಟ್ಟಿನಲ್ಲಿ ಮಾರ್ಕಮ್ ಆಗಲಿ ಮತ್ತು ಕ್ಲಾಸನ್ ಆಗಲಿ ಎಲ್ಲ ಕ್ಯಾಚ್ನ ಹಿಡಿದಿದೆ ನನ್ನ ಪ್ರಕಾರ. ಇಲ್ಲಿ ಡೇವಿಡ್ ಮಿಚೆಲ್ಸ್ನಲ್ಲೂ ಸಿಕ್ಕಾಪಟ್ಟೆ ಕ್ಯಾಚ್ನ ಹಿಡಿದ್ರು, 5 ಕ್ಯಾಚ್ ಹಿಡಿದ್ರು. ಒಟ್ಟಿನಲ್ಲಿ ಬೌಲಿಂಗು ಇವ್ರದ್ದು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇವ್ರದ್ದು ಸಿಕ್ಕಾಪಟ್ಟೆ ಪತಿರಾಣ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವರು. ಮತ್ತು ಜಡೇಜಾ ಒಳ್ಳೆ ಬ್ಯಾಟಿಂಗಲ್ಲಿ ರನ್ ಬರಲಿಲ್ಲ, ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿಕೊಟ್ರು. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಕಡೆ ಸಿಕ್ಕಾಪಟ್ಟೆ ರನ್ ಹೊಡೆದ್ರು. ಮತ್ತು ದೇಶಪಾಂಡೆ ಚೆನ್ನಾಗಿ ವಿಕೆಟ್ ತೆಗೆದ್ರು, ಅವರೇ ಮ್ಯಾಚ್ನ ಟರ್ನಿಂಗ್ ಮಾಡಿದ್ದು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಇವರು 1 ಓವರ್ಗೆ ಬರೋದಾದರೆ ಇಲ್ಲಿ 1 ಓವರ್ಗೆ 1 ವಿಕೆಟ್ ಬೀರೋದಾದರೆ 6ನೇ ಓವರ್ಗೆ ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲೇ ಒಂದು 4 ವಿಕೆಟ್ 5 ವಿಕೆಟ್ ಬಿದ್ದೋಗಿತ್ತು. ಮಿಚೆಸ್ಟರ್ಲಾಗಲಿ ಮತ್ತು ಟ್ರಾವಿಸ್ ಹೆಡ್ ಆಗಲಿ, ಮಾರ್ಕಮ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಆಲ್ಮೋಸ್ಟ್ ಎಲ್ಲರೂ ಔಟ್ ಆಗಿಬಿಟ್ರು. ಮತ್ತು ರೆಡ್ಡಿ ಕೊನೆಯವರೆಗೂ ಇರ್ತಾರೆ ಅಂದ್ಕೊಂಡಿದ್ದೀನಿ ನಾನೇನು. ರೆಡ್ಡಿ ಕೊನೆಯವರೆಗೂ ಇದ್ದು ಒಂಚೂರು ಮ್ಯಾಚ್ನ ತಳ್ತಾರೆ, ಪುಷ್ ಮಾಡ್ತಾರೆ ಅಂದರೆ ಅವರು ಬೇಗ ಔಟ್ ಆದರು. ಒಟ್ಟಿನಲ್ಲಿ ಇವ್ರ ಕಡೆ ಮೇನು ಅಗ್ರೆಸಿವ್ ಆಡೋರೆಲ್ಲ ಔಟ್ ಆಗ್ಬಿಟ್ರು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಇವರು ಸೋತರು. ಒಟ್ಟಿನಲ್ಲಿ ಮೇನ್ ಗುರು ಇವ್ರು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಅದರಿಂದನೇ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನು ತೊಗೊಂಡ್ರು, ಅದರಿಂದನೇ ಮ್ಯಾಚ್ನ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಟ್ಟಿನಲ್ಲಿ ಇವ್ರದ್ದು ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿ ರನ್ನು ಬಂದಿತ್ತು, ಒಂದು 50 ರನ್ ಬಂದಿತ್ತು. ಒಟ್ಟಿನಲ್ಲಿ 50 ರನ್ ಬಂದರು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಬರಲಿಲ್ಲ, ಯಾಕೆಂದರೆ ಇವ್ರದ್ದು 9ನೇ ಓವರ್ಗೆ ಆಲ್ಮೋಸ್ಟ್ 70 ರನ್ ಆಗ್ಬಿಟ್ಟಿತ್ತು. ಅದರಿಂದನೇ ಮ್ಯಾಚು ಹೋಗ್ಬಿಟ್ಟಿತ್ತು 100. ಆದರೆ ಇಲ್ಲಿ ಮ್ಯಾಚ್ ಎಲ್ಲಿ ಹೋಗಿದೆ ನನ್ನ ಪ್ರಕಾರ 16ನೇ ಓವರ್ಗೆ
120 ಬಂದಿದ್ರು ಅಷ್ಟೇ. 120 ಬಂದರೆ ಅಂತ ಹೇಳ್ಕೊಳ್ಳೋ ಸ್ಕೋರ್ ಇಲ್ಲ. ಆಲ್ಮೋಸ್ಟ್ 30 ಬಾಲ್ಗೆ 100 ರನ್ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಕ್ಲಾಸನ್ನು ಇರೋ ತನಕ ಒಂದು ಸೈಡಲ್ಲಿ ಕ್ಲಾಸನ್ನು ಅಭಿಷೇಕ್ ಶರ್ಮಾ ಇರೋ ತನಕನೂ ಇರ್ತು ಮ್ಯಾಚು. ಏನೋ ಒಂದು ಓಪಿ ಇರೋ ತನಕನೂ ಇದ್ದರು ಅನ್ನೋಕ್ಕೆ ಆವಾಗ ಜಡೇಜಾ ಆಗಲಿ, ದೇಶಪಾಂಡೆ ಆಗಲಿ, ದೀಪಕ್ ಚಾಲ್ ಆಗಲಿ ಒಳ್ಳೆ ಓವರ್ಗಳನ್ನ ಮಾಡಿಕೊಟ್ರು. ಶಾಕುರ್ ಠಾಕೂರು ಅಷ್ಟೇ 1 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಫೀಲ್ಡಿಂಗು ಕ್ಯಾಚಿಂಗು ಚೆನ್ನಾಗಿದ್ರು ಗುರು. ಮೇನ್ ಇಲ್ಲಿ ಮಿಚೆಸ್ಟರ್ಗೆ ಕ್ರೆಡಿಟ್ ಕೊಡಬೇಕು. 5 ಕ್ರೂಷಿಯಲ್ ಕ್ಯಾಚನ್ನ ಹಿಡ್ದು ಅವ್ರು ಮ್ಯಾಚ್ನ ತೊಗೊಂಡೋದ್ರು. ಒಳ್ಳೊಳ್ಳೆ ಕ್ಯಾಚ್ಗಳನ್ನ ಹಿಡಿದ್ರು, ಒಳ್ಳೊಳ್ಳೆ ರನ್ಗಳನ್ನ ಹೊಡೆದು ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಒಟ್ಟಿನಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದಿಂದ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. 78 ರನ್ನಿಂದ ಗೆದ್ದರು. ಒಟ್ಟಿನಲ್ಲಿ CSK ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ CSK ವರ್ಸಸ್ SRH ಇಲ್ಲಿ SRH ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂದ್ಕೊಂಡೆ. ಒಟ್ಟಿನಲ್ಲಿ ಇಷ್ಟು ಈಸಿಯಾಗಿ ಬಿಟ್ಕೊಟ್ರು. ಒಂದು ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ CSK ಗೆಲ್ತಾರೆ, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು CSK ಗೆದ್ದಿದ್ರು. ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಇಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.